ಮುಂದಿನ 3 ಗಂಟೆ ಭಾರೀ ಮಳೆಯ ಎಚ್ಚರಿಕೆಯನ್ನ ನೀಡಿದೆ ರಾಜ್ಯ ಹವಾಮಾನ ಇಲಾಖೆ. ಈಗ 3-4 ಗಂಟೆಗಳ ಕಾಲ ಮಳೆ ಬಂತು, ಜೋರಾಗಿ ಮಳೆ ಬಂತು, ಹಲವು ಕಡೆ ಅವಾಂತರ ಸೃಷ್ಟಿಯಾಯಿತು. ಇನ್ನೂ 3 ಗಂಟೆ ಬೆಂಗಳೂರಿನ ಹಲವು ಭಾಗದಲ್ಲಿ ಭಾರೀ ಮಳೆಯಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿ ನೀಡ್ತಾ ಇದೆ. ಇನ್ನು ಬಸವೇಶ್ವರ ನಗರದಲ್ಲಿ 30ಕ್ಕೂ ಹೆಚ್ಚು ಕಡೆ ಮರಗಳು ಧರೆಗುರುಳಿ ಬಿಟ್ಟಿದ್ದಾವೆ. ಮರ ಬಿದ್ದಂತಹ ಪರಿಣಾಮ ಹಲವು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಕತ್ತಲಿನಿಂದ ಕೂಡಿದೆ ಬಸವೇಶ್ವರ ನಗರದ ರಸ್ತೆಗಳು. ಆ ಭಾಗದ ಜನ ವಿದ್ಯುತ್ ಸಂಪರ್ಕ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ, ಪವರ್ ಕಟ್ ಆಗಿರುವಂತಹ ಕಾರಣಕ್ಕಾಗಿ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮರ ಉರುಳಿ ಬಿದ್ದಂತಹ ಪರಿಣಾಮ ಕಾರ್ಗಳು ಜಖಮಾಗುತ್ತಿದ್ದಾವೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಸುಮಾರು 118 ಮರಗಳು ಧರಾಶಾಹಿಯಾಗಿರೋದು. ಆಲ್ರೆಡಿ 48 ಕಡೆ ಮರಗಳನ್ನ ಬಿಬಿಎಂಪಿ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಎನ್ನುವಂಥ ಅಪ್ಡೇಟ್ ಇದೆ. ಜೊತೆಗೆ 118 ಕಡೆ ಮರ ಬಿದ್ದಿರೋದು ಹೊರತುಪಡಿಸಿ ನಗರದ 128 ಕಡೆ ಮರದ ಕೊಂಬೆಗಳು ಬಿದ್ದಿದ್ದಾವೆ, ವೆಹಿಕಲ್ಗಳ ಮೇಲ್ ಬಿದ್ದಿದ್ದಾವೆ. ಹೀಗಾಗಿ ಕಳೆದ 2 ತಾಸುಗಳಿಂದ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಮರ ಹಾಗೆ ಮರದ ಕೊಂಬೆಗಳು ಧರೆಗುರುಳಿರೋ ಬಗ್ಗೆ ಬೇರೆ ಬೇರೆ ವಲಯಗಳಿಂದ 250ಕ್ಕೂ ಹೆಚ್ಚು ಕರೆಗಳು ಬಂದಿದ್ಯಂತೆ. ನಗರದಾದ್ಯಂತ ಬಿದ್ದಿರುವಂತಹ ಮರಗಳನ್ನ ತೆರವುಗೊಳಿಸುವಂತಹ ಕೆಲಸದಲ್ಲಿ ಸದ್ಯ ಅರಣ್ಯ ವಿಭಾಗದ ಅಧಿಕಾರಿಗಳು ನಿರತರಾಗಿದ್ದಾರೆ. ಬಟ್ ಈ ರಾತ್ರಿನಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಸಂದರ್ಭದಲ್ಲಿ, ಇಷ್ಟೊಂದು ಕಡೆಗಳಿಂದ ಕಂಪ್ಲೇಂಟ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮರಗಳನ್ನ ತೆರವುಗೊಳಿಸಿ ವಿದ್ಯುತ್ ಸಪ್ಲೈನ ಮತ್ತೆ ರೀಸ್ಟೋರ್ ಮಾಡೋದು ಕೂಡ ಬಹಳ ದೊಡ್ಡ ಸರ್ಕಸ್, ಬಹಳ ದೊಡ್ಡ ಸವಾಲು. ಯಾಕಂದ್ರೆ ಮರ ಉರುಳಿ ಬಿದ್ದಂತಹ ಸಂದರ್ಭದಲ್ಲೇ ವಿದ್ಯುತ್ ಕಂಬಗಳು ಕೂಡ ಹಲವು ಭಾಗದಲ್ಲಿ ಧರಾಶಾಹಿಯಾಗುತ್ತಿದ್ದಾವೆ. ಜನ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ರೈಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ 8 ವಲಯದಲ್ಲಿ 118 ಅಲ್ಲ, ಒಟ್ಟು 206 ಮರಗಳು ಧರೆಗುರುಳಿದ್ದಾವಂತೆ. 38 ಸ್ಥಳಗಳಲ್ಲಿ ನೀರು ನಿಂತಿರುವ ಬಗ್ಗೆ ಪಾಲಿಕೆಗೆ ದೂರು ಬಂದಿದೆ. ಇಲ್ಲಿ ಮನೆ ಒಳಗೆ ನೀರು ನುಗ್ಗಿದೆ, ಜೊತೆಗೆ ರಸ್ತೆಗಳಲ್ಲಿ ನೀರು ನಿಂತಿದೆ ಅಂತ ಹೇಳಿ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾರೆ. 285 ದೂರು ಇದುವರೆಗೂ ಕೂಡ ಪಾಲಿಕೆಯ ಕಂಟ್ರೋಲ್ ರೂಮ್ಗೆ ಬಂದಿರೋದು ಈ ಮಳೆಯ ಅವಾಂತರಗಳಿಗೆ ಸಂಬಂಧಪಟ್ಟ ಹಾಗೆ ನಗರದ ವಿವಿಧ ಭಾಗದಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.